ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವಿ. ಇದು ಡೈಲಿ ಲಾಗ್ ಅಲ್ಲಿ ಡೇ 2 ಲಾಗ್. ಆಕ್ಚುಲಿ ಲಾಗ್ನ ನಾನು ಹೋಮ್ ವರ್ಕೌಟ್ಸ್ ಇಂದ ಸ್ಟಾರ್ಟ್ ಮಾಡಬೇಕಿತ್ತು, ಆಗ್ಲಿಲ್ಲ. ಬಿಕಾಸ್ ಆಫ್ ಫಸ್ಟ್ ಡೇ ಅಲ್ಲಿ ತುಂಬಾ ಜಾಸ್ತಿ ಹೆವಿ ಆಗೋಯ್ತು ಅನ್ಸ್ಬಿಟ್ಟು ನನಗೆ. ಮಸಲ್ಸ್ ಎಲ್ಲ ತುಂಬಾ ನೋವ್ತಾ ಇದೆ. ನಾನು ಟ್ರೈ ಮಾಡಿದೆ, ಅದು ವರ್ಕೌಟ್ಸ್ ಮಾಡಕ್ ಆಗ್ಲಿಲ್ಲ. ಸೊ ಡೇ 2 ಬೇಡ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ಆಗುತ್ತೆ ಕಂಟಿನ್ಯೂ ಮಾಡೋಣ ವರ್ಕೌಟ್ಸ್ ನಾಳೆಯಿಂದ ಅನ್ಕೊಂಡು ಓಕೆ ಅಂತ ಅನ್ಕೊಂಡು ಸುಮ್ಮನೆ ಆಗಿದ್ದೀನಿ. ಆಕ್ಚುಲಿ ಲಾಗ್ನ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಬೇಕಿತ್ತು, ಆಗ್ಲಿಲ್ಲ. ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಟೆಂಟ್ ಕೊಡೋಣ, ಏನಾದ್ರೂ ಕಂಟೆಂಟ್ ಕೊಡ್ಬೇಕಲ್ಲ, ಅವಾಗ್ಲೇನೆ ನೀವು ನೋಡೋದು ವ್ಯೂವರ್ಸ್. ಸೊ ಇವಾಗ ಏನಪ್ಪ ಕಂಟೆಂಟು ಏನಿರುತ್ತೆ ಈ ಲಾಗ್ ಅಲ್ಲಿ ಅಂತಂದ್ರೆ, ನಾನು ಹಾಸ್ಟೆಲ್ ಅಲ್ಲಿ ಇರೋದು. ಆಕ್ಚುಲಿ ನಾನು ಸ್ಟಡಿ ಟೇಬಲ್ ಯಾವ ತರ ಇದೆ, ನಮ್ಮ ಹಾಸ್ಟೆಲ್ ಫುಡ್ ಯಾವ ತರ ಇದೆ, ನಾನು AI ವಿಡಿಯೋಸ್ ನ ಕ್ರಿಯೇಟ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಸ್ವಲ್ಪ ದಿನ ನಿಲ್ಸಿದೆ, ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಆ ವಿಡಿಯೋಸ್ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಕಡಿಮೆ ಕಂಟೆಂಟ್ ಇರ್ಬೋದು, ಬಟ್ ಚೆನ್ನಾಗಿರುತ್ತೆ ನೋಡಿ. ಡೇ 2 ಆಫ್ ವ್ಲಾಗ್ ಸ್ಟಾರ್ಟ್ಸ್ ನೌ. ನೋಡಿ ಗೈಸ್, ಇವತ್ತು ಶನಿವಾರ. ಸೊ ನಮ್ಮ ಹಾಸ್ಟೆಲಲ್ಲಿ ಪಕ್ಕ ಒಂದು ಟೈಪ್ ಆಫ್ ಸ್ವೀಟ್ ಕೊಡ್ತಾರೆ. ಸೊ ಇವತ್ತು ಪಾಯಸ ಕೊಟ್ಟಿದ್ದಾರೆ. ಆ್ಯಂಡ್ ಪಲಾವ್, ಹಪ್ಳ, ಮೊಸರು ಬಜ್ಜಿ, ವೆಜ್ ಬಿರಿಯಾನಿ ಅಂತಾರೆ ಪಲಾವು, ಆ್ಯಂಡ್ ರಸಮ್. ಇದ್ರ ಜೊತೆಗೆ ರಸಮ್ಮು, ದಾಲ್ ಕಂಪಲ್ಸರಿ ಇತ್ತು. ಇದೇ ನಮ್ಮ ಹಾಸ್ಟೆಲ್. ಸಿ ಗೈಸ್, ನಾನು ಅದೇ ಟ್ಯುಟೋರಿಯಲ್ ಅಥವಾ ವಿಡಿಯೋ ಮಾಡೋಕ್ಕಾಗಲಿಲ್ಲ. AI ವಿಡಿಯೋಸ್ನ ಕ್ರಿಯೇಟ್ ಮಾಡೋದು ಯಾವ ಥರ ಅಂತ ಹೇಳಿ ಜಸ್ಟ್ ನಾನು ಇಲ್ಲಿ ಬಂದ್ಬಿಟ್ಟು ಒಂದು ಫೀಲಲ್ಲಿ ಸುಮ್ಮನೆ ಬುಕ್ ಓದ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಮಾಡೋಕ್ಕಾಗಲಿಲ್ಲ. ಹಂಗೆ ಬೇಗ ಮಲಗಬೇಕಿತ್ತು, ಅದು ತುಂಬಾ ಟೈಮ್ ಹಿಡಿಯುತ್ತೆ. ಒಂದು ಮಿನಿಮಮ್ ಒಂದು 5 hours ಬೇಕು ಕ್ರಿಯೇಟ್ ಮಾಡಿಬಿಟ್ಟು ಎಡಿಟ್ ಎಲ್ಲ ಮಾಡೋಕ್ಕೆ. ಸೊ ಇವತ್ತಾಗಲ್ಲ. ನಾಳೆ ನನಗೆ ನೀಟ್ ಎಕ್ಸಾಮ್ ಇದೆ. ನನ್ಗಲ್ಲ, ಆ ನೀಟ್ ಎಕ್ಸಾಮ್ ಅಲ್ಲಿ ಒಂದು ಡ್ಯೂಟಿ ಇದೆ, ಬಯೋಮೆಟ್ರಿಕ್ ತಗೊಳ್ಳೋದು. ಸೊ ಅದಕ್ಕೆ ನಾಳೆ 6 o'clock ಅಷ್ಟೊತ್ತಿಗೆ ಅಲ್ಲಿ ಇರಬೇಕು. ಹಂಗಾಗಿ ಆಗಲ್ಲ ಅಂತ ಅಂದ್ಕೊಂಡು ಬುಕ್ ಓದ್ಕೊಂಡು ಕೂತಿದ್ದೆ. ಲಿಟ್ರಲಿ ತುಂಬಾ ಇಷ್ಟ ಆಗೋಯ್ತು. ಒಂದೊಂದು ಎಪಿಸೋಡ್ ಅಥವಾ ಒಂದೊಂದು ಪ್ಯಾರಾಗ್ರಾಫ್ ಅಂತ ಇರುತ್ತೆ. ಫಸ್ಟ್ ಈ ಬುಕ್ ಸ್ಟಾರ್ಟಿಂಗ್ ಅಲ್ಲೇನೆ ಫುಲ್ ಎಮೋಷನಲ್ ಆಗೋಗ್ತೀರಾ, ಆ ತರ ಸ್ಟೋರಿ ಇದೆ. ಹುಡುಗರ್ಗಾದ್ರೆ ಮಾಡಿಸಿದ ಬುಕ್ ಇದು. ಸೊ ಇದ್ರ ಬಗ್ಗೆ ಹೇಳ್ತೀನಿ ನಾಳೆ, ಅಥವಾ ನಾಳೆ ಈ ಲಾಗಲ್ಲೇ ಹೇಳ್ತೀನಿ, ನಾಳೆ ಹೇಳ್ತೀನಿ ಅದನ್ನ. ಓಕೆ, ಗುಡ್ ನೈಟ್. ನಾಳೆ ನೀಟ್ ಎಕ್ಸಾಮ್ದು ಅದೊಂದು ಕಂಟೆಂಟ್ ಆಗುತ್ತೆ, ಅದೆಲ್ಲ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಗುಡ್ ನೈಟ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನೀಟ್ ಎಕ್ಸಾಮ್ ಡ್ಯೂಟಿಗೆ ಹೋಗೋ ಟೈಮು. ಆಕ್ಚುಲಿ ನಾನು ಇದನ್ನ ಜಾಬ್ನ ಪಾರ್ಟ್ ಟೈಮ್ ಆಗಿ ಮಾಡ್ತೀನಿ. ಅಲ್ಲೋಗಿ ಬಯೋಮೆಟ್ರಿಕ್ ತಗೋಬೇಕು ಸ್ಟೂಡೆಂಟ್ಸ್ದೆಲ್ಲ. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ. ಕಮಾನ್. ನೋಡಿ ಗೈಸ್, ಟೈಮ್ ಆಗಿದ್ರೆ ನನ್ನ ಮಕ್ಕಳು ಡ್ರೈವಿಂಗ್ ಲೈಸೆನ್ಸ್ಗೋಸ್ಕರ ಕಿತ್ತಾಡ್ತಾ ಸಾಯ್ತವ್ರೆ. ನಂದು ಟೆಸ್ಟ್ ಆಗಿಲ್ಲ, ನಿಂದು ಟೆಸ್ಟ್ ಆಗಿಲ್ಲ ಅಂತ. ಇಲ್ಲಿ ನೋಡಿದ್ರೆ ಟೈಮ್ ಆಗಿ ಸತ್ತ ಇದೆ. ಬರೋ ಏನಲ್ಲ, ಲೈಟ್ ಎಲ್ಲ ಟೈಮ್ ಆಗಾಯ್ತು. ಇಲ್ಲಿಂದ 20 kilometers ಇದೆ ಗೈಸ್. ನಾವು ನೀಟ್ ಎಕ್ಸಾಮ್ಗೆ ಹೋಗೋ ಸೆಂಟರ್ ಬಂದ್ಬಿಟ್ಟು ದೇವನಹಳ್ಳಿ ಹತ್ರ. ಹೋಗ್ತಾ ದಾರಿಯಲ್ಲಿ ಮಿನಿ ರಾಮ ಮಂದಿರ್ ಥರ ಕಾಣಿಸ್ತು ಗೈಸ್. ಇದು ದೇವನಹಳ್ಳಿ ಹತ್ರ ಲೊಕೇಟ್ ಆಗಿದೆ ಪ್ಲೇಸು. ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಎಕ್ಸಾಮ್ಗೆ ಹೋಗ್ಬೇಕಾಗಿದ್ರಿಂದ. ಫೈನಲಿ ನಮ್ಮ ಎಕ್ಸಾಮ್ ಸೆಂಟ್ರು ಬಂತು. ಇದು ದೇವನಹಳ್ಳಿ ಹತ್ರ ಇರೋದು ಯಾವುದೋ ITI ಕಾಲೇಜು. 11 ಗಂಟೆಗಿರೋ ಕೆಲಸಕ್ಕೆ ಇವಾಗೇ ಕರ್ಕೊಂಬಂದ್ಬಿಟ್ಟವ್ರೆ ಗೈಸ್. ಸಾವಾಗ್ಬಿಟ್ಟೈತೆ ನನಗೆ. ಸೊ ಶಿಸ್ತಾಗಿ 2 hours ಪೀಸ್. ಇದೇ ಟ್ಯಾಬ್ಸ್ ನೋಡಿ ಗೈಸ್ ನಾವು ಯೂಸ್ ಮಾಡೋದು. ನೀಟ್ ಎಕ್ಸಾಮ್ ಬರೆಯೋಕ್ಕೆ ಬರ್ತಾರಲ್ಲ ಸ್ಟೂಡೆಂಟ್ಸು, ಅವ್ರದ್ದು ಬಯೋಮೆಟ್ರಿಕ್ ತೊಗೊಬಿಟ್ಟು ಓಕೆ ಇವರೇ ಎಕ್ಸಾಮ್ ಬರೀತಾ ಇರೋದು ಅಂತ ಕನ್ಫರ್ಮ್ ಮಾಡೋಕ್ಕೆ ನಾವು ಈ ಟ್ಯಾಬ್ ಯೂಸ್ ಮಾಡಿಬಿಟ್ಟು ಗೌರ್ಮೆಂಟ್ ಕಡೆಯಿಂದ ವೆರಿಫೈ ಮಾಡಿ ಕಳಿಸ್ತೀವಿ ಅವ್ರು. ಕನ್ನಡದಲ್ಲಿ ಡಬ್ ಮಾಡಿರೋದು ಹೊಡೆದ್ಬಿಟ್ಟು ಈಗ ಹಿಂಗೆ ಅದು ಹಿಂಗಂಗೆ ಅದು ಗೆದಿಸ್ಕೊತಾರೆ.
ಇವ್ರು ಕನ್ನಡಕ್ಕೆ ಅದನ್ನ ಕೆ ಜಿ ಎಫ್ ಎಷ್ಟು ಮಾಡ್ತಾರಲ್ಲ ಹತ್ತರ ಸಿ ಗೈಸ್ ವಿತೌಟ್ ಫೋಟೋ ಒಂದು ಸಿಗ್ನೇಚರ್ ಒಂದು ನೇಮು ನಾವು ನೀಟ್ ಎಕ್ಸಾಮ್ಗೆ ID ಕಾರ್ಡ್ ಈ ಥರ ID ಕಾರ್ಡ್ ಹಾಕ್ಕೊಂಡು ಬಯೋಮೆಟ್ರಿಕ್ ತಗೊಳಕ್ ಬಂದಿದ್ದೀವಿ. ದ ಮೋಸ್ಟ್ ಟಫೆಸ್ಟ್ ಎಕ್ಸಾಮ್ ಇನ್ ಇಂಡಿಯಾ. ಆ ಎಕ್ಸಾಮ್ಗೆ ಬಯೋಮೆಟ್ರಿಕ್ ಆಪರೇಟರ್ಸ್. ಯಾವುದು ಗುರು ಇದು ಕಾಲೇಜು? ಬಯೋಮೆಟ್ರಿಕ್ ಟ್ಯಾಬ್ ಆನ್ ಸಮ್ ಸ್ಟಾಂಪ್ ಸ್ಟಿಕರ್ಸ್ ಟು ವೆರಿಫೈ ದ ಪರ್ಸನ್ ಹೂ ಕಮ್ ಟು ರೈಟ್ ನೀಟ್ ಎಕ್ಸಾಮ್. ಫ್ಲಿಕ್ಕಿಂಗ್ ಆಫೀಸರ್ಸ್, ಫ್ಲಿಕ್ಕಿಂಗ್ ಅದು ಪೊಲೀಸ್ ಆಫೀಸರ್. ದಿಸ್ ಈಸ್ ITI ಸೆಂಟರ್. ಫೈನಲಿ ಬಂದಿದ್ದು ಪಾರ್ಟ್ ಟೈಮ್ ವರ್ಕ್ ಕಂಪ್ಲೀಟ್ ಆಯಿತು. ಬಯೋಮೆಟ್ರಿಕ್ ಎಲ್ಲ ಸ್ಟೂಡೆಂಟ್ಸು ನೀಟ್ ಎಕ್ಸಾಮ್ ಬರೆಯೋಕೆ ಹೋಗಿದ್ದಾರೆ, ಆಲ್ರೆಡಿ ಬರೀತಾ ಇದ್ದಾರೆ. ಜಸ್ಟ್ ಊಟ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ಜಸ್ಟ್ ಚಿಲ್ ಆಗ್ತಿದೆ. ನನ್ನ ಫ್ರೆಂಡ್ಸ್ ಇಬ್ಬರು ಕೌಂಟ್ ತೊಗೊಂಬರೋಕೆ ಹೋಗಿದ್ದಾರೆ. ತುಂಬ ಡಿಫ್ರೆಂಟ್ ಸಿಚುವೇಶನ್ಸ್ ನೋಡಿದೆ. ಎಷ್ಟು ಎಫರ್ಟ್ ಆಗ್ತಾರೆ ಅಂತ ಗೊತ್ತಾಯಿತು. ಎಜುಕೇಷನ್ ಆ್ಯಂಡ್ ಅವ್ರ ಡ್ರೀಮ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಹ್ಯಾಟ್ಸ್ ಆಫ್ ಟು ದಟ್ ಸ್ಟೂಡೆಂಟ್ಸ್ ಹೂ ಆರ್ ವರ್ಕಿಂಗ್ ಹಾರ್ಡ್ ಫಾರ್ ದೇರ್ ಡ್ರೀಮ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್ ಡ್ರೀಮ್ಸ್. ಹ್ಯಾಟ್ಸ್ ಆಫ್. ಮನೆಗೆ ಹೋಗಬೇಕು, ಇನ್ನೇನು ಮನೆಗೆ ಲಾಸ್ಟಲ್ಗೆ ಹೋಗಿ ಕ್ರಿಕೆಟ್ ಆಡಬೇಕು. ಸೊ ಕೌಂಟ್ ಬರೋವರೆಗೂ ಕಾಯ್ತಾ ಇದ್ದೀವಿ. ಓಕೆ ಗಾಯ್ಸ್, ನೀಟ್ ಎಕ್ಸಾಮ್ ಡ್ಯೂಟಿ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಐ ಥಿಂಕ್ ಇವತ್ತಿನ ಲಾಗ್ ಇಷ್ಟೇ ಅನ್ಕೋತೀನಿ. ಅಂಟಿಲ್ ದೆನ್ ನೆಕ್ಸ್ಟ್ ಲಾಗ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.